ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಸೊ ಬೇನಾಮಿ ಟ್ರಾನ್ಸಾಕ್ಷನ್ ಅಂದರೆ ಏನು? ಸೊ ಐ ಆಮ್ ಶೋರ್ ಎಲ್ಲರಿಗೂ ಗೊತ್ತು ಬೇನಾಮಿ ಅಂದರೆ ಏನು, ಬೇನಾಮಿ ಟ್ರಾನ್ಸಾಕ್ಷನ್ಸ್ ಏನು ಅಂತ ಎಲ್ಲರಿಗೂ ಜನರಲಿ ಒಂದು ಐಡಿಯಾ ಇದೆ. ಸೊ ಐ ವಿಲ್ ಕ್ಲಾರಿಫೈ ಆ್ಯಂಡ್ ಟೆಲ್ ಯು ವಾಟ್ ಎಕ್ಸಾಕ್ಟ್ಲಿ ಇಸ್ ಬೇನಾಮಿ ಟ್ರಾನ್ಸಾಕ್ಷನ್ ಆ್ಯಂಡ್ ಆ ಲಾಸ್, ವಾಟ್ ಆರ್ ದ ಲಾಸ್ ದಟ್ ಗವರ್ನ್ ಬೇನಾಮಿ ಟ್ರಾನ್ಸಾಕ್ಷನ್ ಅಂತ ನಾನು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಬೇನಾಮಿ ಟ್ರಾನ್ಸಾಕ್ಷನ್ ಅಂದರೆ ಏನು? ಒಬ್ಬರು ಪ್ರಾಪರ್ಟಿನ ಬೇರೆಯವರ ಹೆಸರು ಮೇಲೆ ಖರೀದಿ ಮಾಡೋದನ್ನ ನಾವು ಬೇನಾಮಿ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಬಿ ಹೆಸರಿನಲ್ಲಿ ಪ್ರಾಪರ್ಟಿನ ಖರೀದಿ ಮಾಡೋದನ್ನ ನಾವು ಬೇನಾಮಿ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಸುಮಾರು ವರ್ಷಗಳಿಂದ ಈ ಬೇನಾಮಿ ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆ. ಸೊ ಈ ಬೇನಾಮಿ ಟ್ರಾನ್ಸಾಕ್ಷನ್ನ ಕರ್ಬ್ ಮಾಡಬೇಕು, ಸ್ಟಾಪ್ ಮಾಡಬೇಕು ಅಂತ ಹೇಳಿ ಒಂದು ಆ್ಯಕ್ಟ್ ಬಂತು. ಇಟ್ಸ್ ಕಾಲ್ಡ್ ದ ಪ್ರೊಹಿಬಿಷನ್ ಆಫ್ ಬೇನಾಮಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಆ್ಯಕ್ಟ್ ಅಂತ ನಾವು ಅದನ್ನು ಕರಿತೀವಿ. ಸೊ ಇನ್ ಇಂಡಿಯಾ ಏನಾಗುತ್ತೆ ಅಂದರೆ 95% ಆಫ್ ದ ಟೈಮ್ ಈ ಬೇನಾಮಿ ಟ್ರಾನ್ಸಾಕ್ಷನ್ಸ್ನ ಹೇಗೆ ಮಾಡ್ತಾರೆ ಅಂದರೆ, ಒಂದು ಅನ್ನೋನ್ ಪರ್ಸನ್ ಅಥವಾ ಆ ಪರ್ಸನ್ ಎಕ್ಸಿಸ್ಟೇ ಇರಲ್ಲ ಅಂತಹ ಪರ್ಸನ್ನ ಸೃಷ್ಟಿ ಮಾಡಿ ಅವನ ಹೆಸರಲ್ಲಿ ಈ ಬೇನಾಮಿ ಟ್ರಾನ್ಸಾಕ್ಷನ್ನ ಮಾಡ್ಕೊತಾರೆ. ಇಂತಹ ಸಿಚುವೇಶನಲ್ಲಿ ಯಾರು ತಗೊಂಡಿದ್ದಾರೆ, ಯಾರ ಹೆಸರಲ್ಲಿ ಖರೀದಿ ಮಾಡಿದ್ದಾರೆ ಅಂತ ಒಂದು ಟ್ರ್ಯಾಕ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು 5% ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ಸಮ್ ನೋನ್ ಪರ್ಸನ್ ಹೆಸರಲ್ಲಿ ಈ ಬೇನಾಮಿ ಪ್ರಾಪರ್ಟಿನ ತಗೊತಾರೆ. ಸೊ ಇನ್ನೊಂದು ಕೆಲವು ಸತಿ ಏನಾಗುತ್ತೆ ಅಂದರೆ ಬಿ ಹೆಸರಿನಲ್ಲಿ ಪ್ರಾಪರ್ಟಿ ತಗೊಂಡಿರ್ತಾರೆ. ಆ ಬಿ ಪರ್ಸನ್ ಎಕ್ಸಿಸ್ಟೆನ್ಸಲ್ಲಿ ಇರ್ತಾರೆ, ಆದರೆ ಅವ್ರಿಗೆ ಗೊತ್ತಿರಲ್ಲ ಅವ್ರ ಹೆಸರಲ್ಲಿ ಪ್ರಾಪರ್ಟಿನ ಖರೀದಿ ಮಾಡಿದ್ದಾರೆ ಆ್ಯಂಡ್ ಸೇಲ್ ಡೀಡ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಈ ಆ್ಯಕ್ಟ್ನ ತಂದರು. ಸೊ ಈ ಆ್ಯಕ್ಟ್ ಅಲ್ಲಿ ಏನು ಪನಿಷ್ಮೆಂಟ್ ಸಿಗುತ್ತೆ ಅಂದರೆ 1 to 7 years ಪನಿಷ್ಮೆಂಟ್ ಸಿಗುತ್ತೆ. ನೀವೇನಾದರೂ ಬೇನಾಮಿ ಪ್ರಾಪರ್ಟಿನ ಖರೀದಿ ಮಾಡಿದ್ದೀರಾ ಅಥವಾ ಬೇರೆ ಪರ್ಸನ್ ಹೆಸರಲ್ಲಿ ಖರೀದಿ ಮಾಡಿದ್ದೀರಾ ಅಂತ ಗೊತ್ತಾದರೆ ಪನಿಷ್ಮೆಂಟ್ ಬಂದು 1 to 7 years. ಆ್ಯಂಡ್ ಆ ಯಾವ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ ಆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಎಷ್ಟಿದೆ ಅದರಲ್ಲಿ 25% ಫೈನ್ ಕಟ್ಟಬೇಕು. ಆದರೆ ಈ ಲಾಸಲ್ಲೂ ಎಕ್ಸೆಪ್ಷನ್ಸ್ ಇದೆ. ಸೊ ಯಾವ ಸಂದರ್ಭಗಳಲ್ಲಿ ಈ ಬೇನಾಮಿ ಟ್ರಾನ್ಸಾಕ್ಷನ್ ಬಂದು ಇಲ್ಲೀಗಲ್ ಇಲ್ಲ ಅಂತ ಅಂದರೆ, ತಂದೆ ಅವ್ರ ಮೈನರ್ ಹೆಸರಲ್ಲಿ ಪ್ರಾಪರ್ಟಿನ ಖರೀದಿ ಮಾಡಿದ್ರೆ ಇಟ್ ಡಸ್ ನಾಟ್ ಅಮೌಂಟ್ ಟು ಬೇನಾಮಿ ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು ನಾವು. ಸೊ ಯಾವಾಗ ಅವರು IT ರಿಟರ್ನ್ಸಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ, ನಾನು ನನ್ನ ಸನ್ ಹೆಸರಿನಲ್ಲಿ ಈ ಪ್ರಾಪರ್ಟಿನ ಖರೀದಿ ಮಾಡಿದ್ದೀನಿ ಆ್ಯಂಡ್ ಅವ್ರು IT ರಿಟರ್ನ್ಸ್ನ ಕಟ್ತಾ ಇದ್ರೆ ದಿಸ್ ಡಸ್ ನಾಟ್ ಅಟ್ರಾಕ್ಟ್ ದ ಬೇನಾಮಿ ಟ್ರಾನ್ಸಾಕ್ಷನ್ ಆ್ಯಕ್ಟ್. ಆ್ಯಂಡ್ ಮತ್ತು ಈ ಹಫ್ ಅಂತ ಬರುತ್ತೆ. ಹಫ್ ಅಂದರೆ ಏನು? ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಇಂತಹ ಮೆಂಬರ್ಸ್ಗೆ ನಾವೇನಾದರೂ ಪ್ರಾಪರ್ಟಿನ ಖರೀದಿ ಮಾಡಿದ್ರೆ ಅಥವಾ ಆ ಕರ್ತ ಹೆಸರಿನಲ್ಲಿ ಪ್ರಾಪರ್ಟಿನ ಖರೀದಿ ಮಾಡಿದ್ರೆ ಇಟ್ ಡಸ್ ನಾಟ್ ಅಟ್ರಾಕ್ಟ್ ದ ಆ್ಯಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಮತ್ತು ಈ ಓನರ್ಸ್ ಬಂದು ಅವರು ಕಂಪನಿ ಮೇಲೆ ಪ್ರಾಪರ್ಟಿನ ಖರೀದಿ ಮಾಡಿದ್ರೆ ಅಥವಾ ಟ್ರಸ್ಟ್ ಹೆಸರಲ್ಲಿ ಪ್ರಾಪರ್ಟಿನ ಖರೀದಿ ಮಾಡಿದ್ರೂ ಕೂಡ ಇದನ್ನು ನಾವು ಇಲ್ಲೀಗಲ್ ಬೇನಾಮಿ ಟ್ರಾನ್ಸ್ಫರ್ ಅಂತ ಕರೆಯಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಬೇನಾಮಿ ಟ್ರಾನ್ಸಾಕ್ಷನ್ ಆ್ಯಕ್ಟ್. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.